ಇಷ್ಟೊತ್ತಾದ್ರೂ ಬರ್ನೇ ಇಲ್ವಲ್ಲ ಅವನು ಎಲ್ಲಿಗೆ ಹೊಂಟೋದ. ಊಸಿ ಗೊತ್ತಾಯ್ತಾ ಅಲ್ಲೆಲ್ಲ ಸುತ್ಕೊ ಬಂದೆ, ಇಲ್ಲಿ ಬರ್ನೇ ಇಲ್ಲ. ಎಲ್ಲಪ್ಪ ಹುಡ್ಕನೆ ಈಗ ನಾನು ಅವನ ಮನೆ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿವ್ನಿ. ಎಲ್ಲ ಮೋಸ ಗೀಸ ಮಾಡ್ಬಿಟ್ಟಾನೆ ಹೆಂಗೆ ಅವನ್ನೇ ನಚ್ಕೊ ಬಂದೀವ್ನಿ. ಆಗಲೇ ಸಾಕಿದ ಸಲ್ವಿರ ಅಪ್ಪ ಅವನ್ನೆಲ್ಲ ಬಿಟ್ಬಿಟ್ಟು ಈ ಮುಂಡೆ ಮಗನ ನಚ್ಕೊ ಬಂದೀವ್ನಿ. ಇವ್ನು ನೋಡಿದ್ರೆ ಬಂದೇ ಇಲ್ವಲ್ಲ. ನಾನು 11 ಗಂಟೆ ರಾತ್ರಿ ಬಂದಿತ್ತು. ನಾನು ಸ್ವಲ್ಪ ಹೊತ್ತು ಬೆಳಕರಿ ಗೊತ್ತಾಯ್ತು. ಯಾರು ನೋಡಿದ್ರೆ ಏನು ಕತೆ ನನ್ನ. ಅಯ್ಯೋ ನಾನೇ ಮಂಟಿನ ಕೆಲಸ ಮಾಡ್ಕೊಬಿಟ್ಟೆ ನಾನು. ಅವನ ನಂಬಿಟ್ಟು ಬಂದೆ, ಅವರು ಬಂದುವಿಲ್ಲ ಏನೂ ಇಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋಣಪ್ಪ ನಾನೀಗ. ಅವನ್ನ ಎಲ್ಲಿ ಹುಡ್ಕನೆ ಅಲ್ಲ. ಇಷ್ಟು ಬಗೆಯಾಗಿ ಹೇಳವನೆ, ಯಾವತ್ತೂ ಮೋಸ ಮಾಡೋಕ್ಕಿಲ್ಲ, ನಿಮ್ಮ ಕೈ ಬಿಡೋಕ್ಕಿಲ್ಲ ಅಂತ. ಇದೇನು ಇಷ್ಟೊತ್ತು ಮಾಡೋನಲ್ಲ. ಏನು 1 ನಿಮಿಷ 5 ನಿಮಿಷ 10 ನಿಮಿಷ ಲೇಟ್ ಮಾಡಿದ್ದಾನೆ. 11 ಗಂಟೆ ಸ್ವಲ್ಪ ಹೊತ್ತು ಬೆಳಕರೆ ಗೊತ್ತಾಯ್ತು. ಯಾರು ತಿಪ್ಪೆ ಕಸಾಗಕ್ಕೆ ಯಾರು ಒಯ್ತಿರ್ತಾರೆ ಬರ್ತಿರ್ತಾರೆ. ನೋಡಿದ್ರೆ ಏನು ಕತೆ. ಈಗ ನಾನು ಏನು ಮಾಡೋಣ, ಯಾವ ಮಗ ಓದ್ಕೊಂಡು ಮನೆಗೆ ಹೋಗೋಣವ ನಾನು. ಇನ್ನೂ ಬರ್ನಿಲ್ವಲ್ಲ ಅವನು. ಏನು ಮಾಡಬೇಕು ಅನ್ಕೊಂಡಿದ್ದಾನೆ ಅವನು ನನಗೆ ಗೊತ್ತಿಲ್ಲ. ಫೋನಾರು ಮಾಡೋದಂದ್ರೆ ಫೋನು ಇಲ್ಲ ನಂತವು. ಏನು ಮಾಡೋಣ ನಾನೀಗ. ಅವ್ನು ಫೋನ್ ಕೊಡ್ತೀನಿ ಅಂದ್ರೆ ಫೋನಾರು ಈಸ್ಕೋಬೇಕಾಯ್ತು. ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋತೆ. ಫೋನಾರು ಈಸ್ಕೊಂಡಿದ್ರೆ ಏನಾರು ಆಯ್ತಿತ್ತು. ಏನು ಮಾಡೋಣ ಈಗ ನಾನು. ಇಲ್ಲ ಬಂದ ನೀನು ಕಾಯ್ತೀನಿ ನಾನು ಗಡಗ್ತಾನೆ ನೋಡದ. ಅವನೆಲ್ಲ 11 ಗಂಟೆನ ಹೋಗಿ 6 ಗಂಟೆ ಅಂದ್ಕೊಂಡಿದ್ದಾನೆ. ಏನೋ ಕಣೆಯ ನೋಡ್ತೀನಿ ತಾಳು. ಆಮೇಲೆ ಬಂದನೆ ಏನೋ ಕಣೆಯ ನಿಂತ್ಕೊಳ್ಳೋದು ಇಲ್ಲಯ್ಯ. ಆದ್ರೂ ಏನಾರು ಒಬ್ಳಿಗೆ ನಿಂತು ಕೈ ಕಾಲೆಲ್ಲ ನಡುಗೆ ಬಂದು ಅಲ್ಲಿ ನಾಯಿಗಳೆಲ್ಲ ಹಚ್ಕೋತಾವೆ. ಬಂಡೆ ಧೈರ್ಯದಿಂದ ನಿಂತೀವಿ ನಾನು. ಈಗ ಅವ್ನು ನಂಬ್ಕೊಂಡು ಇವ್ರು ನೋಡ್ರಿ ಈ ಥರ ಪರಿಸ್ಥಿತಿ. ನೇ ಮಗ ಅಡ್ಡ ಹುಡುಕಿ ಸಾಕಾಯ್ತು. ನನಗೆ ಯಾತಕ್ಕೆ ಬೇಕು ಬದುಕು. ಊರಿಗೆ ಹೋಗಿ ನಾಲ್ಕು ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳನೆ. ನಿನ್ನ ಗಡ್ಡ ಕೇಳಿದ್ರೆ ನಾನು ಏನಂತ ಹೇಳನೆ. ಇಲ್ಲ ನಾನು ಬದುಕಕ್ಕೆ ನನಗೆ ಆಸೆ ಇಲ್ಲ. ನನ್ನ ಮಗ ನಿನ್ನ ಅಮ್ಮಯ್ಯ ನಿನ್ನ ತಂಗಿನೂ ನಿನ್ನ ತಮ್ಮನೂ ಅಚ್ಚುಕಟ್ಟಾಗಿ ನೋಡ್ಕೋ. ಬೇಕಾಗಿಲ್ಲ ನನಗೆ ಜೀವನ. ನಾನು ಹೋಯ್ತೀನಿ ಕಡ್ಡೆ ಮಗ. ಬೇಡ ನನಗೆ. ನಾನು ಇರಾಕಿಲ್ಲ. ಒಂದುಗಳಿಗೆ ನಾನು ಬದುಕಿರಾಕಿಲ್ಲ, ಅರ್ಗಳಿಗೆ ನಾನು ಬದುಕಿರಾಕಿಲ್ಲ. ನಾನು ಹೋಯ್ತೀನಿ. ಬೇಕಾಗಿಲ್ಲ ಅಂತ ದರ್ದ್ರ ಮುಂಡೆ ಕಟ್ಕೊಂಡು ಸಾಯೋ ಪರಿಸ್ಥಿತಿ ಬತ್ತು. ಸಿಕ್ಕಿಲ್ಲ. ಸತ್ರೂ ಸಾಯ್ತೀನಿ. ಮಾನ ಮರದಿಗೆ ಹೋಗೋಕ್ಕೆ ನಾನು ಬಿಡಾಕಿಲ್ಲ. ಮಾನ ಮರದಿ ತೆಗೆದುಬಿಟ್ಲು ಅವಳು ದರ್ದ್ರ ಮುಂಡೆ. ನಾನು ಇರಾಕಿಲ್ಲ ಕಣ್ಣ ಮಗ. ನೀನೇನಾರು ಅನ್ಕೋ. ಸೀತಾ ಆಗಿದ್ದಮ್ಮ ಯಾಕನವ. ನಾನು ತಪ್ಪಾಗಿ ತಿಳ್ಕೊಬೇಡ. ನಿನ್ನ ಗಂಡನ ಗಂಡು ನೋಡು ಅಂತ ಹೇಳ್ಬಿಟ್ಟು ನಿನ್ನ ಮನ ಮರದಿ ತೆಗ್ದಂಗೆ ಆಗೋಯ್ತು. ದರ್ದ್ರ ಮುಂಡೆ ಲೋಪರ್ ಮುಂಡೆ ಗುಡ್ಸಟ್ನ ಸೌತಿ ಅಲ್ಲ. ಏನು ಕಡಿಮೆ ಮಾಡಿದ ಅವಳಿಗೆ ಎಳ್ಳೆ ಮಗ ನೀನು. ಏನು ಕಡಿಮೆ ಮಾಡಿದ ಇಂಥ ಕೆಲಸ ಮಾಡ್ಬಿಟ್ಟವಳೆ. ಬೇಕಾಗಿಲ್ಲ ನನಗೆ ಹುಡುಕಿ ಸಾಕಾಯ್ತು. ಊರಲ್ಲೆಲ್ಲ ಅಲ್ದೆ ನಾಯಿ ಹಲ್ಲಿ ಹಂಗೆ ಅಲ್ದೆ. ಯಾಕೆ ಬೇಕಾಯ್ತು ಇವಳಿಗೆ ಇದೆಲ್ಲವ. ಅದು ಯಾವನ ಜೊತೆ ಹೋಗ್ಲೋ ಏನೋ ದರ್ದ್ರ ಮುಂಡೆ ದೊಡ್ಡ ಲೋಪರ್ನ ಸೌದಿ ಬಡ್ಕೊಂಡೆ ನಾನು. ಬೇಡಕನವ ಹೆಣ್ಮಕ್ಳು ಬಡವ್ರ ಮಕ್ಳು ಮುಡ್ದಂಗೆ ಇರಬೇಕು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ ಹೇಳು. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳೇನಕ್ಕಂತಕ್ಕ. ಅರ್ಥ ಮಾಡ್ಕೊಂಡು ಜೀವನ ಮಾಡೋರಾಗಿದ್ರೆ ಏನು ಕತೆ ಬೇರೆ ಆಗವು. ಇವ್ರು ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಕಷ್ಟ ಎಲ್ಲವ. ಅವಳವಳು ಸೋಕಿಗೆ ಅವಳು ಕುಣಿದು ಬೇಡ ಕತೆ. ನೀರು ತರಕ್ಕೆ ಹೋದ್ರೆ 11 ಗಂಟೆ ನಿಂತ್ಕೊಳ್ಳೋಳು. ಸಂದೆ ಗಂಟ ಫೋನಲ್ಲಿ ಕಟ್ಟ ಅಂತ ಕೂರಿಸ್ಕೊಳ್ಳೋಳು. ಏನಾರು ಬೋಯಿದ್ರೆ ಬೇಜಾರು ಮಾಡ್ಕೊತಾಳಲ್ಲ ಅಂದ್ಬಿಟ್ಟು ಬುದ್ಧಿವಾದ ಹೇಳಿವ್ನಿ. ಅವ ಹಂಗಿರ್ಬೇಕು ಹಿಂಗಿರ್ಬೇಕು ಕಣವ. ಹಿಂಗೆ ಇರಬಾರ್ದು ಹಂಗಿರ್ಬೇಕು. ಬಡವ್ರ ಮಕ್ಳು ಮಡಗ್ದಂಗೆ ಇರಬೇಕು. ನಾವೇ ಮೊದಲು ಗುರಿ ಆಯ್ತೀವಿ ಜನದ ಕಣ್ಗಳಿಗೆ. ನೀನು ಸುಮ್ಮನೆ ಇರವ. ನಮ್ಗೆ ಯಾಕೆ ಬೇಕವ. ನಿಮ್ದಿಂದ ಇರೋ ನೀನು. ಅದೆಲ್ಲ ಸರಿ ಇಲ್ಲ ಅಂತ ಎಷ್ಟು ಗಿಣಿಗೆ ಹೇಳಂಗೆ ಹೇಳ್ದೆ ಕಣ್ಣಿಗೆ ಹೋಗ. ಹೇಳಿದ ಮಾತು ಕೇಳಲಿಲ್ಲ ಅವಳು. ಏನು ಮಾಡನೆ ನಾನು ಈಗ. ಎತ್ತಗತ್ತ ಹೊಡೆದಾಡನೆ ನಿಮ್ಮ ಅಪ್ಪ ನನ್ನ ಪುಟ್ಟಣ್ಣ ಮಗ. ನೀ ತಲೆ ಮೇಲೆ ಕೂತ್ಕೊಂಡು ನಿಂಗೆ ಆಗವ್ರೆ. ನೀನು ಕಲ್ಸಿದ ಬುದ್ಧಿ ಇದು. ನಿಮ್ಮ ಅಪ್ಪ ಪುಟ್ಟಣ್ಣ ನನ್ನ ಈಗ ಸಾಯಿಸಾಗ್ಬಿಡ್ತಾನೆ. ಅವ್ನು ಸಾಯಿಸೋಕ್ಕಿಂತ ಮುಂಚೆಗೆ ಮಗ ನಾನು ಬದುಕಿರಕ್ಕಿಲ್ಲ ಕತೆ. ಐಕ್ಳು ನಚ್ಕಟ್ಟಾಗಿ ನೋಡ್ಕಮ್ಮ. ಐಕಿಲ್ಲ ನನಗೆ ಬೇಕಾಗಿಲ್ಲ. ಈ ಜೀವನನೇ ಬೇಡ. ಅಯ್ಯೋ ಅಲ್ಲ ಪುಟ್ಟನ ನಿಮ್ಮ ಅಪ್ಪ ಈಗ ನನ್ನ ಒಬ್ಬನೇ ಮಗ ಚಪ್ಪಲಿ ಕಲ್ಲಾಗಿ ಸಾಯಿಸ್ಬಿಡ್ತಾನೆ ಕಲೆ. ನಾನು ಬಿಡಾಕಿಲ್ಲ. ಜವಾಬ್ದಾರಿ ತಗೊಂಡು ಸಾಕಿ ಸಲ್ವಿದ್ಕುವೆ ಈ ಕತೆ ಮಾಡ್ಬಿಟ್ಲು ನನಗೆ. ನಿಮ್ಮ ಅಪ್ಪ ಬುಟ್ಟಾಗ್ಬಿಟ್ಟ. ಏನಾರು ಮಾಡ್ಕೊ ಏನಾರು ಹಾಳಾಗೋಗ್ಲಿ ಅಂತವ. ಕೂಲಿಯ ಕಬ್ಳ ಮಾಡಿ ಅವ್ರ ಕೈಲಿ 12 ಅನ್ಸ್ಕೊಂಡು 12 ಕೆಲಸ ಮಾಡಿಬಿಟ್ಟು ಬಂದು ಸಾಕಿದ್ಕೆ ಸರಿಯಾಗಿ ಮಾಡಿದ್ಲು. ನಮ್ಮ ಕಷ್ಟಕಾರವೇ ಬೆಲೆ ಬೇಡ್ಬಿಣೆ ಮೂಗ. ಎತ್ತವ್ರನ್ನ ಇಷ್ಟು ಕಣ್ಣೀರಾಕ್ಸಿದ್ರೆ ಉದ್ಧಾರ ಆದಳ ಅವಳು. ಎತ್ತವ್ರನ್ನ ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ದಿರ ಒಂದು ಮಕ್ಕಳ. ಅವು ಅಪ್ಪನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ದಿರ ಒಂದು ಮಕ್ಕಳ ಹತ್ತು ಬೇವರ್ಸಿ ಮುಂಡೆವು ಅಲ್ಲ. ಸಾಕಿ 18 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿ ಕೈದು ಕಾಲ್ದು ಮಣ್ಣಾಗ್ದಂಗೆ ನೋಡ್ಕೊತೀವಿ. ಐಕ್ಳು ಚೆನ್ನಾಗಿರ್ಬೇಕು ಮಟ್ಬೇಕು ಅಂದ್ಬಿಟ್ಟು ಕೂಲಿ ಕಂಬಳ ಮಾಡೋಕ್ಕೂ ಎದುರುಕೊಳಕ್ಕಿಲ್ಲ. ನನಗೆ ಯಾವ ಹಣೆ ಬರಣೆ ಮಗ. ಕೂತ್ಕೆಗೆ ಬೀಳ್ತದೆ ಅಂತ 5 ಗಂಟೆ ರಾತ್ರಿಗೆ ಹೋಗ್ಬಿಟ್ಟು 7 ಗಂಟೆ ರಾತ್ರಿ ಗಂಟೆ ಮಾಡಿ ಬರೋ ಹಣೆ ಬರೋ ನನಗೇನು ಬಂದಿದ್ದದು ಹೇಳು. ನನ್ನ ಐಕ್ಳು ಚೆನ್ನಾಗಿರ್ಲಿ ಅಂತ ಅಲ್ವ. ಇಂಥ ಕೆಲಸ ಮಾಡಿಬಿಟ್ಟವಳು ಹೇಳು. ಏನು ಮಾಡೋಣವ್ವ.
ಈ ನನ್ನ ಗಂಡನ ಮುಂಡೆ ಮಗನು ಗೊತ್ತಾದ್ರೆ ನನ್ನ ಬುಟ್ಟನ ಈಗ. ನಂಗೆ ಚೆನ್ನಾಗಿ ಗೊತ್ತಾದ್ರೆ ಅವ್ರು ಬುಟ್ಟಾರ. ಏನು ಅನ್ಕೊಳಕಿಲ್ಲ ಈಗ, ಏನು ಅನ್ಕೊಳಕಿಲ್ಲ ಅವರು. 100 ಜನನ 100 ಥರ ಮಾತಾಡ್ತಾರಲ್ಲ, ಯಾರಿಗಂತ ಕಿವಿ ಕೊಡೋಣ ನಾನು. ನನ್ನ ಜೀವನ ಸರ್ವನಾಶ ಮಾಡ್ಬಿಟ್ಲಲ್ಲ. ಅವಳಿಂದ ಗುಟ ಏಡೈಕ್ಲವೆ. ಅವ್ರ ಪರಿಸ್ಥಿತಿ ಏನು, ನಿನ್ನ ಪರಿಸ್ಥಿತಿ ಏನು? ಮನೇಲೊಬ್ಳು ಹಿಂಗೆ ಮಾಡ್ಬಿಟ್ಟು ಮನೆ ಮರ್ಯಾದಿನೆಲ್ಲ ಮಹಾರಾಜ ಹಾಕ್ಬಿಟ್ಟು ಹೊಂಟೋಗವಳಲ್ಲ. ಅಯ್ಯೋ ದೇವ್ರೆ, ನೀನೇನು ಒಳಗಪ್ಪ ಸರಿ ತಪ್ಪ? ನಾನು ಏನು ಕಡಿಮೆ ಮಾಡಿದೆ ಬೇವಸೆ ಮುಂಡೆಗೆ? ನನ್ನ ಕೈಲಾದದ್ನೆಲ್ಲ ಮಾಡೀನಿ, ನಿನಗಿಂತ ಹೆಚ್ಚಾಗಿ ಅವ್ಳಿಗೆ ಎಲ್ಲನೂ ಮಾಡೀವ್ನಿ. ಕೇಳಿದದ್ನೆಲ್ಲ ತಂದ್ಕೊಟ್ಟಿವ್ನಿ. ಅಕ್ಕಪಕ್ಕದಲ್ಲಿ ಇರೋರು ತಂದು ಕೊಡ್ತಾರೆ, ನನ್ನ ಮಕ್ಕಳು ಹಂಗೆ ನಿಂತ್ಕೊಂಡು ನೋಡ್ತಾವಲ್ಲ. ನನಗೆ ಕಷ್ಟ ಅಂದರೆ ಹಾಗೆ ಆದಷ್ಟು ತಂದು ಕೊಡೋದಂತೆ, ತಿನ್ನೋದು ಉಣ್ಣೋದನ್ನ ಎಲ್ಲ ತಂದ್ಕೊಟ್ಟು ಮಾಡಿದ್ಕೆ ಹಿಂಗೆ ಮಾಡೋದಲ್ಲ ಈಗ. ಅಯ್ಯೋ, ನಾನು ಬದುಕಾಗಿಲ್ಲ, ನನಗೆ ಜೀವನ ಸಾಕಾಗಿ ಹೋಗದೆ. ಮಕ್ಕಳು ಅಂತ ನಾನು ಮಾಡಿದ್ಕೆ ಅವ್ರು ಹಿಂಗೆ ಮಾಡಿದ್ರು. ನಿಮ್ಮ ಅಪ್ಪ ಮದುವೆ ಕಟ್ಕ ಬಂದಿದ್ಕೆ ಅವನು ಮೋಸ ಮಾಡ್ದ. ಜವಾಬ್ದಾರಿ ಇಲ್ದನೇ ಮಕ್ಕಳು ಅಂತ ಸಾಕಿದ್ಕೆ ಇವಳು ಹಿಂಗೆ ಮಾಡಿದ್ಲು. ಅಪ್ಪ ಅವ್ರ ಹೊಟ್ಟೆಲಿ ಕಷ್ಟ ಸುಖಕ್ಕೆ ಒಂದು ನೋಡಲಿಲ್ಲ ಮಾಡಲಿಲ್ಲ, ಅವರು ಕೈ ಬಿಟ್ರು. ನನ್ನ ಜೀವನ ನರಕ ಆಗೋಯ್ತು. ಮಕ್ಕಳು ಅನ್ಕ ಮಾಡಿದ್ಕೆ ಯಾರು ಹೆಂಗಾರು ಆಗೋಗ್ಲಿ, ನನ್ನ ಮಕ್ಕಳು ಮುಖ ನೋಡ್ಕೊಂಡು ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿ ಜೀವನ ಮಾಡಬೇಕು, 4 ಸಮಕ್ಕಿರ್ಬೇಕು ಅಂದ್ಬಿಟ್ಟು ಹೆಂಗೋ ಕಷ್ಟ ಸುಖನ ಜೀವನ ಮಾಡ್ಕೊ ಹೋಯ್ತಾ ಇರೋದಕ್ಕೆ ಇವಳು ಹಿಂಗೆ ಮಾಡ್ಬಿಟ್ಲಲ್ದೆ ಮಗ. ಅವ್ವ ನಿಮ್ಮ ಕಾಲಿಗೆ ಬೀಳ್ತೀನಿ ಕವ, ಹಿಂಗೆಲ್ಲ ಆಡ್ಬಿಡಕ್ಕನವ, ನಿಂದ ಅಮ್ಮ ಯಾಕನವ. ಅವ್ವ ಇದು ಯಾಕೆ ಹಿಂಗೆ ಆಡ್ತಿದ್ದಿ ನೀನು? ಅವ್ವ ಅದಕ್ಕವಂಗೆ ಆಡ್ತಿದ್ದಿ, ಸುಮ್ಮನಿರು, ನೋಡೋಕೈತೆ ಸುಮ್ಮನಿರು. ನನಗೂ ಹೆದ್ರಿಕೆ ಆಗ್ಬಿಟ್ಟಿದೆ ಕಣವ. ಊರಲ್ಲೆಲ್ಲ ಹುಡುಕ ಬಂದವು ಅಂತವು ಇಲ್ಲ, ಎಲ್ಲಿಗೂ ಹೋಯ್ತು. ಅಕ್ಕಪಕ್ಕದಲ್ಲಿ ಹುಡ್ಕದ ಯಾರಿಗಾರು ಏಳ್ಗಳು ಕಳ್ಸೋದಂದ್ರೆ ಅವರು ಊರಲ್ಲೆಲ್ಲ ಏನೇನೋ ಅಂಡ್ಬಿಟ್ಟು ಅವಳ ಬಗ್ಗೆ ಇನ್ನೇನೇನೋ ಮಾಡಕ್ ಬಿಡ್ತಾರೆ ಕಣವ. ಅಯ್ಯೋ ಮಾರ್ಕೆಟ್ ಮುಂಡೆ, ಅವಳ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಹೋಗ? ನೀನು ಯಾಕೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಮಾರ್ಕೆಟ್ ಮುಂದೆ ಹೋದ್ರೆ ಹೋಯ್ತಾಳೆ, ಸತ್ತರೆ ಸಾಯ್ತಾಳೆ, ದಿಗ್ರಿದ್ರೆ ಏನಾರು ಹಾಳಾಗಿ ಹೋಗ್ಲಿರೋ ತಲೆ ಕೆಡಿಸ್ಕೊಬೇಡ ನೀನು. ಅವ್ವ ಏನು ಹಾಕಿರೋ ಸುಮ್ಮನಿರು, ಧೈರ್ಯ ತಗೋಬೇಡ. ಅಲ್ಲ ಕಾವೇರಿ ನನ್ನ ಕನಸು ಮನಸ್ಸಲ್ಲಿ ಅನ್ಕೊಂಡಿದ್ದಿಲ್ಲ ಕಣವ, ಇಂಥ ಕೆಲಸ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು. ಅಲ್ಲ ಕಣವ, ಚೆನ್ನಾಗೆ ಇತ್ಲಲ್ಲವ, ಮೆಲ್ಗೆ ಮಾತಾಡ್ತಾನೆ ಇದ್ದಿತ್ತಲ್ಲ, ಹೆಚ್ಚ ಕತೆನೂ ಆಡ್ತಿತ್ತಿಲ್ಲ, ಸೈಲೆಂಟಾಗಿ ಇತ್ಲಲ್ಲವ. ಅದೇ ಯಾಕಂದ್ ಮಗ ಹೇಳ್ತಾರಲ್ಲ, ಮೆತ್ಕಿರೋರ್ತಾವೆ ಇರೋದು ಮೆಂತ್ಯದ ಗಂಟು ಅಂತ. ದಡ ಬಡ ಅನ್ನೋರು ಹೇಳ್ಬಿಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ. ಮೆತ್ಕಿರೋರ್ತಾವೆ ಕಣವ ಇರೋದು ಮೆಂತ್ಯದ ಗಂಟು. ಗೊತ್ತಿದ್ದು ನಮ್ಮ ಮುಂಡೆ ಸರಿಯಾಗಿ ಮಾಡಲಿಲ್ಲ. ನನ್ನ ಮಗನ ಜೊತೆಗೆ ಹೋಗಿದ್ದಳು. ಅಲ್ಲಿ ಓಪರ್ ನನ್ನ ಮಗ ಸಿಕ್ಕಿದ್ರೆ ಮಾತ್ರ ಸಾಯಿಸ್ಬಿಟ್ಟು ಜೈಲಿಗೆ ಹೋದ್ರೆ ಸಿಕ್ಕಿಲ್ಲ. ನನ್ನ ಮಗಳು ತಲೆನೆಲ್ಲ ಕೆಡಿಸ್ಬಿಟ್ಟು ಅಂತ ಚಿಂದಂತ ಮಗಳನ್ನ ಕರ್ಕ ಹೊಂಟೋಗವನೆ ಇದ್ರದ್ದು ನನ್ನ ಮಗ ಲೋಪರ್ ನನ್ನ ಮಗ. ಅಯ್ಯ ಅದಿರಲಿ, ನನ್ನ ಮುಂಡೆ ಸರಿ ಇದ್ರೆ ಅವನು ಹೇಳಿ ಕರ್ಕ ಹೋಯ್ತಿದ್ನಪ್ಪ. ಬೋದ್ಲಾಕಿ ಈ ಮುಂಡೆನೇ ಸರಿ ಇಲ್ವಲ್ಲ. ಮಗ ನಾನು ಇರಕ್ಕಿಲ್ಲ ಕಡೆ, ನೀರಾಕಿಲ್ಲ. ಅವ್ವ ನಿಂತ್ಕೊಂಡಂಗೆ ಎಲ್ಲ ಆಡ್ಬೇಡವ, ನಿಂತ್ಕೊಂಡಿದ್ದ ಅಮ್ಮಯ್ಯ ಕಣವ, ನೀನು ಕಾಲಿಗೆ ಬಿದ್ದುಬಿಡ್ತೀನಿ. ಬೇಡ ಕಣೆ ಮಗ, ನನ್ನ ಈ ಜೀವನ ನಂಗೆ ಬೇಕಾಗಿಲ್ಲ ಕತೆ. ನೀನು ನಿಂತ್ಬಿಟ್ಟೆ ಬರಬೇಡ, ನೀನು ನಾನು ನಿಂತ್ಬಿಟ್ಟೆ ಬಂದ್ರೆ ನೋಡಿದ ನನ್ನ ಮೇಲೆ ಹಾಣೆ ಹಾಕ್ಬಿಡ್ತೀನಿ. ಅವ್ವ ನಿಂತ್ಕೊಂಡ್ ಓಡ್ಬೇಡ, ನಿಂತ್ಕವ ನೀನು. ಅವ್ವ ನಾನು ಏನು ಮಾಡೋಣವ, ನಂದೇನು ತಪ್ಪಿದ್ದವ. ಅವಳು ಹಂಗಾದ್ರೆ ಅಪ್ಪ ಹಂಗಾದ್ರೆ ನೀನು ಹಿಂಗೆ ಮಾಡಿದ್ರೆ ನಂದೇನು ತಪ್ಪಿದ್ದವ. ಅವ್ವ ನಿಂತ್ಕವ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ